ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಅಕ್ಷಯ ಎಂದರೆ ಕ್ಷಯವಿಲ್ಲದಿರುವುದು, ತೃತೀಯ ಎಂದರೆ ವೈಶಾಖ ಮಾಸದ 3ನೆಯ ದಿನ. ಈ ದಿನದಂದು ಗಂಗೋತ್ರಿ, ಯಮುನೋತ್ರಿ ಹಾಗೂ ಕೇದಾರನಾಥ ದೇವಸ್ಥಾನದ ಬಾಗಿಲುಗಳನ್ನು ದರ್ಶನಕ್ಕಾಗಿ ತೆರೆಯಲಾಗುತ್ತದೆ. ಮಹಾವಿಷ್ಣುವಿನ 6ನೇ ಅವತಾರವಾಗಿ ಪರಶುರಾಮನು ಜನ್ಮ ತಾಳಿದ್ದಾರೆ. ಹಾಗಾಗಿ ಈ ದಿನದಂದು ಪರಶುರಾಮ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಪಾರ್ವತಿ ದೇವಿ ಅನ್ನಪೂರ್ಣೆಯಾಗಿ ಜನಿಸಿದರು ಎಂಬ ನಂಬಿಕೆ ಇದೆ. ಸ್ವರ್ಗದ ದಾರಿಯಲ್ಲಿ ಹರಿಯುತ್ತಿದ್ದ ಗಂಗೆಯನ್ನು ಭಗೀರಥನು ಭೂಮಿಗೆ ಬರುವಂತೆ ಮಾಡಿದ್ದು ಇದೇ ಶುಭ ದಿನದಂದು. 4 ಯುಗಗಳಲ್ಲಿ ಸತ್ಯಯುಗ ಪ್ರಾರಂಭವಾಗಿದ್ದು ಇದೇ ದಿನದಂದು. ಸಂಪತ್ತಿನ ಒಡೆಯ ಕುಬೇರನಿಗೆ ಸಂಪತ್ತು ದೊರೆತದ್ದು ಇದೇ ದಿನ. ಮಹರ್ಷಿ ವೇದವ್ಯಾಸರು ಅಕ್ಷಯ ತೃತೀಯ ದಿನದಂದು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು. ಯುಧಿಷ್ಠರನಿಗೆ ಅಕ್ಷಯ ಪಾತ್ರೆ ದೊರೆತದ್ದು ಇದೇ ದಿನ. ಶ್ರೀಕೃಷ್ಣ ಸುಧಾಮನಿಗೆ ಚಿನ್ನ ಸಂಪತ್ತು ನೀಡಿದ್ದು ಇದೇ ದಿನ. ಅಮೃತದ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಲಕ್ಷ್ಮೀದೇವಿ ಹುಟ್ಟಿದ್ದು ಅಕ್ಷಯ ತೃತೀಯದಂದು. ಸಿಂಹಾಚಲ ದೇವಾಲಯದಲ್ಲಿ ಮೂಲ ದೇವರಾದ ಶ್ರೀ ನರಸಿಂಹಸ್ವಾಮಿಯ ಮುಖವನ್ನು ಚಂದನದಿಂದ ಮರೆಮಾಡಿರುತ್ತಾರೆ. ಆದರೆ ಅಕ್ಷಯ ತೃತೀಯ ದಿನದಂದು ಮಾತ್ರ ದೇವರ ಮುಖವನ್ನು ಚಂದನದಿಂದ ಮರೆಮಾಚದೆ ನೈಜ ದರ್ಶನಕ್ಕೆ ಅವಕಾಶವಿರುತ್ತದೆ. ಶ್ರೀ ಆದಿಗುರು ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರವನ್ನು ಅಕ್ಷಯ ತೃತೀಯ ದಿನದಂದು ರಚಿಸಿದ್ದಾರೆ. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ, ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಬಸವಣ್ಣ ವಚನಗಳ ಮೂಲಕ ಅರಿವು ಹರಡಿದ್ದರು. ಇವರು ಇಷ್ಟಲಿಂಗ ಹಾರವನ್ನು ಪರಿಚಯಿಸಿದರು. ಅದರಲ್ಲಿ ಪ್ರಮುಖ ವಚನ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನುಲಿಸುವ ಪರಿ.